ನಮಸ್ಕಾರ. ನಮಸ್ಕಾರ. ಎಲ್ಲಿ ಅವಳು? ಮುಂದಕ್ಕೆ ಬರಕ್ ಹೇಳಿ. ತಿರ್ಗಾ ಈ ಕಡೆ ತೆಗೆ ಕೈನ. ಸುಮ್ಮನೆ ನಿಂತ್ಕೊಳೆ. ಎಲ್ಲೇ ನಿನ್ ಚೇಲಾಗಳು? ಅವ್ರಿಗೆ ಬೇರೆ ಎಲೆಡ್ಕೆ ಕೊಟ್ಟು ಕರಿಬೇಕಾ? ಲೇ ಬೇಗ ಬಂದ್ರು. ಬೇಡ ಕಣು, ಬೇಡ ಕಣ, ಬೇಡ ಅಂತಾರ ನಾನ್ ತಿಂತೀನಿ. ಈ ತರ್ಲೆ ಹುಡುಗರದೊಂದು ಪಂಚಾಯ್ತಿನ, ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ನೀವು ಸುಮ್ಕಿರಿ ಪಂಡಿತ್ರೆ. ಏಯ್, ಊರ್ನಲ್ಲಿ ಇವ್ರು ನಿಂಗೆ ಬಿಟ್ರೆ ನಾಳೆ ಅವ್ರ ಜಾಗದಲ್ಲಿ ನಮ್ಮನ್ನ ನಿಲ್ಸಿ ನಮ್ ಜಾಗದಲ್ಲಿ ಅವ್ರು ಕೂತ್ಕೊಂಡು ನಮ್ಮನ್ನೇ ಹರಾಜಾಗ್ತಾರೆ, ಗೊತ್ತಾ? ಸರಿಯಾಗಿ ಹೇಳಿದ್ರಿ. ನನ್ನ ಮಗನ ಜೊತೆ ಹಾಕೊಂಡು ನಿಮ್ ಮಗಳು ಇವತ್ತಿಗೆ ಊರಿನೆಲ್ಲ ಕೆಡಿಸ್ತಾ ಇದ್ದಾರೆ. ನಾವು ಹಾಗೇನೆ ಇವತ್ತು ನಾಳೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮ ಮಾನ ಮರ್ಯಾದೆನೆಲ್ಲ ಕೆರೆ ಪಾಲು ಮಾಡಿಬಿಡ್ತಾರೆ. ಲೋ ನನ್ನ ಮಗನೇ ಕುಲಪುತ್ರ, ಏನಂತ ಹುಟ್ಟಿಕೊಂಡೆವು ನಾನು ಹೊಟ್ಟೆಯಲ್ಲಿ. ಲೇ ಇವತ್ತು ಮನೆಗೆ ಬಾರೋ ನೀನು. ಸಾಕು ಸುಮ್ನಿದೆ. ರೇ ಐನೂರೇ, ಅದೇನ್ ನಡೀತು ಅಂತ ಹೇಳ್ರಿ. ನೆನ್ನೆ ಬೆಳಗ್ಗೆ 4 ಜನ ದೇವಸ್ಥಾನಕ್ಕೆ ಬಂದಿರು ಚೇರ್ಮನ್ರೆ. ನಾನು ಆಗ್ತಾನೆ ದೇವರಿಗೆ ತೋಮಾಲೆ ಸೇವೆ ಮಾಡಿ ಮುಗಿಸಿದ್ದೆ. ಮಂಗಳಾರತಿ ತಟ್ಟೆಯಲ್ಲಿ ಒಂದು 25-30 ರೂಪಾಯಿ ದಕ್ಷಿಣ ಕಾಸು ಬಿದ್ದಿತ್ತು. ಇವರುಗಳು ಪ್ರಸಾದ ಕೇಳಿದ್ರು. ಒಳಕ್ ಹೋಗ್ಬಿಟ್ಟು ತಗೊಂಡ್ಬರೋಷ್ಟರಲ್ಲಿ ಇವರುಗಳು ಕಾಸಿನ ಸಮೇತ ತಟ್ಟೆನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಶ್ವರಪ್ಪ ಅದನ್ನ ಎತ್ಕೊಂಡು ಹೋಗಿದ್ದು. ಅವರನ್ನು ಸ್ವಲ್ಪ ಕೇಳಿ. ಸುಮ್ಮನೆ ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತಾರಲ್ಲ. ಈ ಊರಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರು ಏನು ಮಾಡಲ್ವಾ? ಲೇ ಕತ್ತೆ ಬಡವಾ, ನನ್ನ ಬೆರಳಷ್ಟು ಉದ್ದ ಇಲ್ಲ ನೀನು. ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಉದುರ್ಸೋದು ಗೊತ್ತು. ದೇವ್ರ ದುಡ್ಡು ಕದಿಬಾರ್ದು ಅಂತ ಗೊತ್ತಿಲ್ವೇನೋ ಅಗಸ್ತ್ಯ ಮಹಾಮುನಿ? 20-25 ರೂಪಾಯಿನ ಕದ್ದು ಖರ್ಚು ಮಾಡೋ ಅಂತಿದ್ ಏನ್ರಲ್ಲ ಇತ್ತು ನಿಮಗೆ? ನನ್ನ ಮಗನೇ ಏನಂದೆ? ಡಿಸ್ಮ್ ಡಿಸ್ಮ. ಲೇ ಮನೆಗೆ ಬಾರೋ. ಮನೆಗೆ ಇವ್ರು ತರಲೆ ಮಾಡ್ದಾಗೆಲ್ಲ ಪ್ರತಿ ಸಾರ್ತಿನೂ ಪಂಚಾಯತಿ ಹಾಕ್ಸೋದು, ಆಮೇಲೆ ಮನೆಗೆ ಬಾ ಮಾಡ್ತೀನಿ ಅನ್ನೋದು. ನೀವೆಲ್ಲ ಮನೇಲಿ ಏನ್ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ವಾ? ಅದೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ಇಲ್ಲೇ ನಮ್ ಕಣ್ ಮುಂದೆನೆ ಮಾಡಿ. ಇವ್ರನ್ನ ಒದಿಯಂಗಿದ್ರೆ ಇಲ್ಲೇ ನಮ್ಮ ಎದುರಿಗೆ ಒದಿರಿ. ಮೊನ್ನೆ ಐಕ್ಳು ನನ್ ತೋಟಕ್ಕೆ ನುಗ್ಬಿಟ್ಟು ಹೂವಿನ ಗಿಡನ ತುಳಿದು ಗೊಬ್ಬರ ಮಾಡ್ಬಿಟ್ಟವ್ರೆ. ಗೊಬ್ಬರ ಏನ್ರು ಇವ್ನು ಹೇಳೋದು ನಿಜಾನೇನ್ರು? ಇಲ್ರಣ್ಣ, ಇವ್ರು ಹೂವಿನ ತೋಟದಲ್ಲಿ ನುಗ್ಗೋದ್ರೆ ಮಾವಿನ ತೋಪಗೆ ಹತ್ರ. ಅದಕ್ಕೆ ನಾವು ಬೇಲಿಲ್ ದಾರಿ ಮಾಡ್ಕೊಂಡು ಒಳಕ್ ನುಗ್ಗೋದ್ರೆ ಇವ್ರು ಆ ಕಂಬದ ಮನೆ ಬಸಮ್ಮನ್ ಜೊತೆ ಅಸಹ್ಯವಾಗಿ ಏನೇನೋ ಮಾಡ್ತಾ ಇದ್ರು. ನಮ್ಮನ್ನ ನೋಡಿ ಬೈದ್ರು. ಅದಕ್ಕೆ ನಾವು ಹೆದರ್ಕೊಂಡು ಗಿಡಗಳ ಮೇಲೆ ಓಡ್ ಬಂದ್ಬಿಟ್ವಿ. ಕಂಬದ ಮನೆ ಬಸವಿನ ಏನಯ್ಯದು? ಅಲ್ಲ, ನನ್ ಜೊತೆ ಸಂಸಾರ ಮಾಡೋ ಹುಟ್ಟಿಗೆ ನಿನಗೆ ನಾಯಕಸಾನಿ ಬೇರೆ ಬೇಕಾ? ಏನದು? ಅದು ನಾನ್ ತೋಟಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಹೂ ಕೇಳಕ್ ಹೋಗ್ತೀನಿ ಅಂತ ಇಂಥ ಕೆಲಸ ಮಾಡೋದು. ನೋಡ್ರಣ್ಣ, ನೀವಿನ್ನೂ ಇವ್ರನ್ನ ಪಂಚಾಯತಿಲೇ ನಿಲ್ಲಿಸ್ಕೊಂಡ್ರೆ ನಮ್ ಬಂಡವಾಳನೆಲ್ಲ ತೆಗೆದು ಹೊರಗೆ ಹಾಕ್ಬಿಡ್ತಾರೆ. ಸುಮ್ಕಿರಿ ಪಂಡಿತ್ರೆ, ಎಲ್ಲ ನಮ್ಮ ಮಕ್ಕಳನ್ನೇ ಬೈತಿರಲ್ಲ. ಇವ್ರ ಮಗಳು ತಾನೆ, ಅವ್ರಿಗೆಲ್ಲ ಹೆಡ್ಡು. ಅವಳು ಮಾಡು ಅಂತಾಳೆ, ಇವ್ರು ಮಾಡ್ತಾರೆ. ಮೊದ್ಲು ಅವಳಿಗೇನಾದ್ರೂ ಮಾಡ್ರಿ. ಹೌದು, ನಾ ಮಾಡು ಅಂತೀನಿ, ಇವನು ಮಾಡ್ತಾನೆ. ಪಾಪ ನಿನ್ ಮಗನ್ಗೆ ಏನು ಗೊತ್ತಿಲ್ಲ. ಬಾಯಲ್ಲಿ ಕಡ್ಡಿ ಪೇಪರ್ ಬಿಟ್ಟಿಟ್ರೆ ಕಡ್ಡಿ ಮಾತ್ರ ತಿಂತಾನೆ. ನೋಡಿದ್ರೇನ್ರಪ್ಪ ಇವ್ರ ಮಗಳ ಬಾ ಎಷ್ಟು ದೊಡ್ಡದು ಅಂತ? ಕಣ್ರಯ್ಯ, ನೀವೆಲ್ಲ ಸೇರಿ ನಾನು ಊರಿಗೆ ದೊಡ್ಡ ಮನುಷ್ಯ ಅಂತಾನೆ ಚೇರ್ಮನ್ ಮಾಡಿರೋದು. ದೊಡ್ಡ ಮನುಷ್ಯನ ಮಗಳ ಬಾಯಿ ದೊಡ್ಡದಾಗೆ ಇರ್ತದೆ. ಅವಳು ದೊಡ್ಡ ಬಾಯಿಗೆ ಪಂಚಾಯತಿನ ಸುಮ್ಮನಿರ್ಬೇಕಾ? ಏನು ಮರ್ಯಾದಿವಂತರ ಮಗಳು. ಮರ್ಯಾದೆ ಗಿರಿಯಾದೆ ಚೆನ್ನಾಗಿರಕ್ಕಿಲ್ಲ ನೋಡು. ಏನ್ ಮಾಡಂಗಿದ್ಯಾ? ಏನು ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡಂಗಿದ್ಯಾ? ಹೀಗೆ ಇದ್ರೆ ನೀವು ಅವರಿಗಿಂತ ಚಿಕ್ಕ ಮಕ್ಕಳಾಗಿ ಹೋಗ್ತೀರಾ ಅಷ್ಟೇ. ಅಲ್ಲ, 3 ವರ್ಷದಿಂದ ಮೇಸ್ಟ್ರಲ್ದೆ ಈ ನಮ್ಮ ಹಳ್ಳಿ ಸ್ಕೂಲ್ ಬಂದಾಗಿದೆ. ಒಬ್ಬ ಮೇಸ್ಟ್ರು ಅಂತ ಬಂದ್ ಬಾಗಿಲು ತೆಗೆದ್ರೆ ಈ ಮಕ್ಕಳ ಬಾಯಿ ಬಂದಾಗಲ್ವಾ? ಮೇಸ್ಟ್ರನ್ ಕರ್ಸೋದು, ಸ್ಕೂಲ್ ತೆಗ್ಸೋದು, ಈ ಕೆಲಸ ಎಲ್ಲ ಚೇರ್ಮನ್ ಇರ್ತಾರೆ. ಇವ್ರ ತರ ಇರ್ಬೇಕು ಆ ಬುದ್ಧಿ. ಬಾಯ್ ಮುಚ್ಚಾಯೋ, ಗೌರ್ಮೆಂಟ್ ನಮ್ಮ ಮತ್ತೆ ಮನೆನೇನೆಯಾ? ನಾ ಹೇಳ್ದಂಗೆ ಕೇಳಕ್ಕೆ. ನಮ್ಮ ಊರಿಗೆ ಮೇಸ್ಟ್ರು ಬೇಕು ಅಂತ ನಾನು ಬರ್ದಾಕಿದ್ದೀನಿ. ಅಲ್ಲಿಂದ ಮೇಸ್ಟ್ರು ಬಂದು ತಾನೆ ನಾನು ಸ್ಕೂಲ್ ತೆಗ್ಸಾಕೆ. 3 ವರ್ಷದಿಂದ ಬರಿತಾನೇ ಇದ್ದಾರೆ. ನೋಡು, ಹೋಗಿ ತಲುಪ್ತಾನೇ ಇದ್ದಾರೆ. ನೀನು ತಲೆಟೆ ಜಾಸ್ತಿ ಮಾತಾಡ್ತಾ ಇದೀಯ. ಹೌದು ಮಗನೇ
ಲೇ ದೇವಸ್ಥಾನದಲ್ಲಿ ಹಣ ಕದೀತಿಯೇನೋ, ಮಾವಿನ ಹಣ ಕದೀತಿಯೇನೋ? ಲೇ ಮೆಣಸಿನ ಪುಡಿ ತೊಂಬಾರಿ ಇಲ್ಲೇ ಹಾಕಿ ಇದಕ್ಕೆ. ಲೇ ನಿನ್ನ ಕಾಟನ್ 1 ದಿವಸ ತಾಳಬಹುದು, 2 ದಿವಸ ತಾಳಬಹುದು, 366 ದಿವಸ ತಾಳ್ಬೇಕಂದ್ರೆ ಯಾ ನನ್ನ ಮಗನ ಕಡೆಯಿಂದ ಸಾಧ್ಯ ಇದೆಯೋ? ಏನಂದೆ ಉರಿಯುತ್ತಾ? ಉರಿಲಿ ಸಾಯಿ ನನ್ನ ಮಗನೇ. ಕ್ರೀಡೆ ಕಳಿತು ಅಂತ ನಿನ್ನ ಇವತ್ತು ನೀರ್ನಲ್ಲಿ ಮುಳುಗಿಸ್ಬಿಡ್ತೀನಿ ಕಣೋ. ಬಿಡಲ್ಲ, ಇವತ್ತು ನಿನ್ ಬಿಡಲ್ಲ ಕಣೋ. 2ರಲ್ಲಿ 1 ತೀರ್ಮಾನ ಆಗೋಗ್ಬಿಡ್ಬೇಕು ಇವತ್ತು. ಮರ್ಯಾದೆಯಿಂದ ಹಗ್ಗ ಬಿಟ್ಟು ನೀರ್ ಇಳಿಯೋ. ಬೇಡ ಅಂದ್ರೆ ಹಗ್ಗ ಬಿಟ್ಬಿಡ್ತೀನಿ ನೋಡು. ಇಳಿಯ ಕೆಳಗೆ ಮುಳುಗ್ ಸಾಯಿ. ಅಯ್ಯೋ ಯೋ ಯೋ ಏನಯ್ಯ ಹುಡುಗನ್ ಬಿಟ್ಬಿಟ್ಟಲ್ಲಯ್ಯ? ಸತ್ಕಿತ್ತೋದ್ರೆ ಏನಯ್ಯ ಮಾಡ್ತೀಯಾ? ಅವನೆಲ್ಲ ಸಾಯ್ತಾನೆ, ಅವನು ಹಲ್ಲಿ ಗುಡ್ದವನು. ಹಗ್ಗ ಹಿಡ್ಕೊಂಡು 10 ಬರ್ತಾನೆ. ಹೌದಾ? ಹೋಗಿದ್ದೆ ಆ ಹುಡುಗರ ಜೊತೆ ಸೇರ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನಗೆ? ಆ ಕಪ್ಪೆ ನನ್ನ ಮಗನ ಸಹವಾಸ ಮಾಡಬೇಡ ಅಂತ ಹೇಳಿಲ್ಲ? ನನ್ನ ಮಾತು ಕೇಳಲ್ಲ ನೀನು? ಹೋಗ್ತೇನೆ ಒಂದ್ಸಲ ಅವ್ರ ಜೊತೆಲಿ, ಹೋಗ್ತೇನೆ ಒಂದ್ಸಲ. ಹೋಗ್ತೀಯಾ? ಚೇರ್ಮನ್ ರೇ, ಲೇ ಇವಳ್ ಹೇಳೋ ಬದಲು ಒಂದ್ ರುಬ್ಬ ಕಲ್ಲಾದ್ರೂ ಹೆತ್ತಿದ್ದಿದ್ರೆ ಕಾರ ಹರಿಯಕ್ಕಾದ್ರೂ ಆಗ್ತಿತ್ತು. ಇವಳ್ ಹೆತ್ ಕರ್ಮಕ್ಕೆ ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋ ಸ್ಥಿತಿ ಬಂತಲೇ. ಹುಡುಗರ ಆಡೋ ಆಟಕ್ಕೆ ಪ್ರಾಣ ಕಳ್ಕೊಳಂಗ್ ನೋಡ್ತಿದ್ದೀರಲ್ಲ. ಪಾಪ ಚಿಕ್ಕ ಹುಡುಗಿ 2 ದಿವಸ ಹೋದ್ರೆ ಎಲ್ಲ ತಿಳ್ಕೊತಾಳೆ. ಇವಳು ಚಿಕ್ಕ ಹುಡುಗಿನ ಪಾಪನ? ಯೋ ಸ್ವಲ್ಪ ಮಾರಿದ್ರೆ ನಿನ್ನ ಸೇರಿಸಿ ಸಂತೆಲ್ ಮಾರಾಕ್ಬಿಟ್ಟು ಬಂದ್ಬಿಡ್ತಾಳೆ. ನೀವು 1000 ಹೇಳ್ರಪ್ಪ. ಅವಳು ಇನ್ನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ನೀವ್ ಹಿಂಗ್ ಬಾರ್ಕೋಲ್ ತಗೊಂಡು ಕೈ ಕಾಲು ಊನ ಮಾಡ್ಬಿಟ್ರೆ ನಾಳೆ ಅವಳು ಮದುವೆ ಆಕೆ ಯಾರು ಬರ್ತಾರೆ ಹೇಳಿ? ಈಗಿನ ಕಾಲದಲ್ಲಿ ಕೈ ಕಾಲ್ ನೆಟ್ಟಿಗಿದ್ದು ಲಕ್ಷಣವಾಗಿರೋ ಹುಡುಗಿರ್ಗೆ 101 ಕೊಂಕ್ ಹೇಳಿ ಎಷ್ಟು ವರದಕ್ಷಿಣೆ ಕೊಡ್ತೀರಾ ಅಂತ ಕೇಳ್ತಾರೆ. ಇವ್ರೇನ್ ಲಕ್ಷಾಂತರ ರೂಪಾಯಿ ಕೊಡ್ತಾರಾ ನನ್ ಮದ್ವೆಗೆ? ಕೇಳ್ದೇನೆಯ? ಪಾಪ ಚಿಕ್ಕ ಹುಡುಗಿ ಅಂದಲ್ಲ, ಚಿಕ್ಕ ಹುಡುಗಿ ಬಾಯಿನಲ್ಲಿ ಬರೋ ಮಾತಾ ಇದು? ಬಾಯಿ ಬಿಟ್ರೆ ಬಂಬಾಯಿ ಕಣೆಯ. ಏನೇ ಕತ್ತೆ, ನಿನಗೆ ಮದ್ವೆ ಬರೆ ಕೇಳನೆ? ಯಾಕೆ ನನಗೇನಾಗಿದೆ? ಮೈನೆರ್ದು 1 ವರ್ಷ ಆಯ್ತು, ಇನ್ನು ಮನೇಲೆ ಇಟ್ಕೊಂಡಿದ್ದೀರಲ್ಲ. ಏನಪ್ಪಾ ಚೇರ್ಮನ್ ಅಪ್ಪ, ಬೇಗ ಒಂದ್ ಒಳ್ಳೆ ಗಂಟನ್ ಕಟ್ರಿ. ಅವನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ನೋಡ್ತೀನಿ. ನಿನ್ನಂದು ಉಪಯೋಗ ಇಲ್ಲ ಕಣೆ, ನಿಮ್ಮಮ್ಮನ್ ಹೊಡಿಬೇಕು. ನಿನ್ನ ಸಾಕಿರೋ ಲಕ್ಷಣ ಹಿಂಗೆ. ಸ್ವಲ್ಪ ಸುಮ್ನಿರ್ತೀರಾ? ಇಷ್ಟ ದಿನ ನೀವು ಅವಳ ತಲೆ ಮೇಲೆ ಹೊತ್ಕೊಂಡ್ ಸಾಕಿ ಈಗ ನನ್ ತಲೆ ಮೇಲೆ ಗೋಬೆ ಕೂರಿಸ್ತಿದ್ದೀರಾ. ಬೇಗ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಮೊದ್ಲು ಆ ಕೆಲ್ಸ ಮಾಡಿ. ಅಯ್ಯೋ ಪಾಪಿಗಳ, ಮಣ್ಣು ಮುಚ್ಚದೆ ಹೋಗ್ತಿದ್ದೀರಲ್ಲೋ. ನಮ್ಮಪ್ಪಂಗೆ ತುಂಬಾ ವಯಸ್ಸಾಗೋಯ್ದೆ. ಹಳ್ಳದಲ್ಲಿ ಬಿದ್ದು ಗೊಟ್ಟಕ್ಕಂಡ್ಬಿಟ್ರೆ ಗ್ಲಾಸ್ ಅಲ್ಲ, ಅದಕ್ಕೆ ಅವನೊಬ್ಬನ್ ಮಾತ್ರ ಈ ಕಡೆ ಕರ್ಕೊಂಡ್ ಬಂದ್ಬಿಡ್ಲ. ನಿಮ್ಮಪ್ಪ ನಿನಗೊಬ್ಬನ್ಗೆ ಅಪ್ಪ, ನಮ್ಮಪ್ಪನೂ ಇಲ್ವಾ? ನಿನ್ನೆ ಪಂಚಾಯತಿನಲ್ಲಿ ಎಲ್ಲಾರಪ್ಪಂದ್ರು ಸೇರಿ ತಾನೆ ನಮ್ಗೆ ಬೈದಿದ್ದು ಹೊಡೆದಿದ್ದು. ಎಲ್ರು ಹಳ್ಳದಲ್ಲಿ ಬಿದ್ದು ಕಾಲ್ ಮುರ್ಕೋಬೇಕಷ್ಟೇ. ಅಕ್ಕ, ನಾನಲ್ಲಿ ದೊಡ್ಡ ಲಾಟ್ ಓದಿದ್ದೀನಿ. ನಮ್ಮಪ್ಪ ಅದರಲ್ಲಿ ಬೀಳ್ ಅಂತ ಬೇಡ್ಕೋ. ಬಿಚ್ಚೆಟ್ಟರೆ ಕಾಟನೇ ಇರಲ್ಲ. ಇಷ್ಟೊಂದು ಅಲ್ಲ ಹೆಂಗ ಕಟ್ಕೊಂಡ್ ಬಂದೆ? ಕಾಯವಿಲ್ವಾ ಇದ್ರು ನಾನೇ ಅವಳ ಹತ್ರ ಹೋಗಿ ನಿಮ್ಮನೆ ಬೆಂಕಿ ಬಿದ್ದೋ ಇದೆ ಅಂತ ಹೇಳ್ದೆ. ಎಡ್ನೋ ಬಿದ್ದೋ ಅಂತ ಓಡಾಟೋದು. ನಾನು ಆರಾಮಾಗಿ ಕಿತ್ಕೊಂಡ್ ಬಂದೆ. ಏನಕ್ಕ ಬೆಳಗ್ಗೆ ಉಂಡ ಕಾಣಿಸಲ್ಲ, ಎಲ್ಲೋಗಿತ್ತಕ್ಕ? ಅಕ್ಕ ಯಾಕಕ್ಕ ಒಂಥರ ಇದೆಯಾ? ಬಾಯ್ ಬಿಡಕ್ಕ. ಮನಸ್ಸೇ ಚೆನ್ನಾಗಿಲ್ಲ ಕಣ. ನಿನಗೂ ಮನಸ್ಸು ಸರಿ ಅಂತೀಯಾ? ಅವನಿಗೂ ಮನಸ್ಸು ಸರಿ ಅಂತಾನೆ. ಇಬ್ಬರಿಗೂ ಏನಾಯ್ತು? ಯಾಕೋ ನಿನಗೇನಾಯ್ತು? ನಾಳೆ ನಮ್ಮೂರ್ಗೆ ಹೊಸ ಮೇಷ್ಟ್ರು ಬರ್ತಾರಂತಲ್ಲ, ಅದಕ್ಕೆ ಹೆದರ್ಕೊಂಡು ಅಂತ ಕೂತಿದ್ದಾನೆ. ಯಾಕ ಎಲ್ಲೂ ಕೊಟ್ಯಾ? 2 ದಿವಸ ಮೇಷ್ಟ್ರು ಕೂತ್ಕೊಳ್ಳೋ ಜಾಗದಲ್ಲಿ ಮುನ್ನಿಟ್ರ 3 ದಿವಸ ಅವನು ಹೋಗ್ಬಿಟ್ಟಾನೆ ಅಲ್ವೇನಕ್ಕ? ಲೋ, ಈ ವರ್ಷನು ಮುಳ್ಳಿಟ್ಟು ಓದ್ ಹಾಳು ಮಾಡ್ಕೋಬೇಡ್ರೋ. ಮರ್ಯಾದೆಗೆ ಸ್ಕೂಲ್ಗೆ ಹೋಗ್ರೋ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ನಿನಗೆ ಏನಾಯ್ತು ಹೇಳು. ನಮ್ ಚೇರ್ಮನ್ರು ನನಗ್ ಮದ್ವೆ ಮಾಡಕ್ಕೆ ಗಂಡು ಹುಡುಕ್ತಾ ಇದ್ದಾರೆ. ಅದಕ್ಕೆ ಮನಸ್ಸಿಗೆ ಕಷ್ಟವಾಗಿದೆ. ಚೇರ್ಮನ ಅವನು ಚೇರ್ಮನ್. ನಿನಗೆ ಗಂಡು ಹುಡುಕೋದಕ್ಕೆ ಚೇರ್ಮನ್ರು ನಮ್ಮ ಅಪ್ಪ ಕಣೋ. ಯಾಕಕ್ಕ ನಿಂಗೆ ಮದ್ವೆ ಅಂದ್ರೆ ಆಗಲ್ವಾ? ಮದ್ವೆ ಹಿಡ್ಸುತ್ತೋ, ಗಂಡು ಹಿಡಿಸ್ಬೇಕಲ್ಲ.
ಬೇಗ ಬೇಗ ಹೇಳಿರಿ. ಬೇಗ ಇಳಿಯಯ್ಯ. ಹತ್ತೋಕ್ ಅರ್ಧ ಗಂಟೆ, ಇಳಿಯೋಕ್ ಅರ್ಧ ಗಂಟೆ, ಜೊತೆಲಿ ಮಗು ಬೇರೆ ಕೈಯಲ್ಲಿ. ಯೋ ಡ್ರೈವರ್ ಅಣ್ಣ, ಎಲ್ಲಾರು ನೀರಿನ ಕಡೆ ಬಸ್ ನಿಲ್ಸೋಣ. ಒಂದೇ ನಾಥ, ರೆಡಿಯಪ್ಪ, ರೈಟ್. ಏನಮ್ಮ, ಸ್ವಲ್ಪ ನೀರಾಕಮ್ಮ. ಎತ್ಬಿಟ್ಟು ಅಳ್ತಿದ್ಯಲ್ಲ, ಸುಮ್ನಿರೋ. ಊರ್ಗೋಗಿ ಹಸು ಹಾಲು ಕೊಡ್ತೀನಿ, ಸುಮ್ನಿರೋ. ಅಳ್ಬೇಡ. ಏ ಮಗು ಬಾಮಲ್ಲಿ, ಇದು ಮಾಧವಪುರ ತಾನೆ? ಅಲ್ಲ ಅಲ್ಲ, ಇದು ತಿಮ್ಸಂದ್ರ. ಅಯ್ಯೋ, ಮತ್ತೆ ಅದೆಲ್ಲಿದೆ? ಈ ದಾರಿಲಿ 2 ಮೈಲಿ ನಡ್ಕೊಂಡು ಹೋಗ್ಬೇಕು. ಸರಿ ಸರಿ. ಕಪ್ಪೆರಾಯ, ಈ ಆಸಾಮಿ ನಮ್ಮೂರ್ ಹೆಸರು ಹೇಳ್ತಿದ್ದಾನೆ, ಹೋಗ್ ವಿಚಾರಿಸ್ಕೋ. ಕೈಯಲ್ಲಿ ಇಷ್ಟು ಲಗೇಜ್ ಇಟ್ಕೊಂಡಿದ್ದೀನಿ, ಟೈಮ್ ಹೇಳಕ್ಕಾಗತ್ತಾ? ನೀನೇ ಬಂದು ನೋಡ್ಕೊಂಡು ಹೋಗ್ಬಾರ್ದಾ? ಟೈಮ್ ನೋಡಕ್ ಬರಲ್ಲ ಅಂದ್ರೆ ನೋಡಕ್ ಬರಲ್ಲ ಅಂತ ಹೇಳು. ರೈಲ್ ಬಿಡಬೇಡ. ಈಗ ತಾನು 8:45 ಬಸ್ ಇಳ್ಕೊಂಡ್ ಬರ್ತಾ ಇದ್ದೀನಿ, ಆಗ್ಲೇ 4:45 ಆಗೋಯ್ತಾ ನಿನಗೆ? ನೋಡಿದ್ನಲ್ಲ, ಅದಕ್ಕೆ ಆಗ ಕಾಣಿಸ್ತು. ಹೌದು, ಯಾಕಡೆ ಗುರು? ಏನೋ ಸತ್ಯ ಇಲ್ಲ, ಯಾಕಡೆ ಗುರು? ಈ ಊರ್ ಚೇರ್ಮನ್ ನೋಡಕ್ ಹೋಗ್ತಾ ಇದ್ದೀನಿ. ಚೇರ್ಮನ್ ಅಕ್ಕ, ಏನದು? ಇವರು ನಿಮ್ಮನೆಗೆ ಹೋಗ್ತಾ ಇರೋದು, ಚೇರ್ಮನ್ ಅನ್ನ ನೋಡ್ಬೇಕಂತೆ. ಚೇರ್ಮನ್ರನ್ನ? ಯಾಕೆ? ಅದೆಲ್ಲ ಕೇಳಿಲ್ಲ. ಒಂದ್ ವೇಳೆ ನಮ್ ಬಡಕ್ದವ್ರು ಇರ್ಬಹುದಾ? ಬಂದ್ರು ಬಂದ್ರು. ಅಲ್ಲೋಡು ಏನ್ ಸರ್, ನೀವು ನಮ್ಮಪ್ಪನ ನೋಡಕ್ ಹೋಗ್ತಿರೋದು? ಯಾರು ನಿಮ್ಮಪ್ಪ? ಚೇರ್ಮನ್ರು. ಓಹೋ, ಹೌದು. ನೀವು ನಮ್ಮ ಅಪ್ಪನ ಕಡೆ ಬಳಗನ ಇಲ್ಲ ನಮ್ಮ ಅಮ್ಮನ ಕಡೆ ಬಳಗನ? ನಾನು ಯಾರ ಕಡೆ ಬಳಗನೂ ಅಲ್ಲ. ನಾನು ಈ ಊರ್ನಲ್ಲಿ ಇರೋದಕ್ ಬಂದಿದ್ದೀನಿ. ಇರೋದಕ್ ಒಂದ್ ಮನೆ ಬೇಕು, ಅದಕ್ ನಿಮ್ಮ ಅಪ್ಪನ ಸಹಾಯ ಬೇಕು ಅಷ್ಟೇ. ಅಪ್ಪ, ಭಾರ ಇಳೀತು. ಹೇ, ಇಲ್ಲ ಸರ್, ನಿಮ್ ಭಾರ ಇಳಿಸೋಣ ಕೊಡಿ, ನಾವು ನಿಮ್ ಭಾರನ ಹೊತ್ಕೊಂಡ್ ಬರ್ತೀವಿ. ಮೊದಲು ನೀವು ನಮ್ಮೂರಿಗೆ ಬರ್ತಾ ಇದ್ದೀರಾ, ನಾವು ನಿಮ್ಗೆ ಅಷ್ಟು ಸಹಾಯ ಮಾಡಿದ್ರೆ ಹೇಗ್ ಹೇಳಿ? ಬನ್ನಿ ಮಾತಾಡ್ಕೊಂಡು ಹೋಗೋಣ. ಆಮೇಲೆ ಮಗು ನಮ್ದೇನಾ? ನಮ್ದಲ್ಲ, ನಂದು. ಅದೇ ನಾನು ಅದನ್ನೇ ಕೇಳಿದ್ದು. ಇವ್ರಮ್ಮ ಬರ್ಲಿಲ್ವಾ? ಇಲ್ಲ. ನಿಧಾನವಾಗಿ ಬರ್ಲಿ. ಇನ್ನು ನೀವು ನಮ್ಮ ಅಪ್ಪನ್ ನೋಡಿ, ಮನೆ ನೋಡಿ, ಪಾತ್ರೆ ಪಗಡ ಎಲ್ಲ ಅಣಿ ಮಾಡಿದ್ಮೇಲೆ ತಾನೇ ನಿಮ್ ಹೆಂಡತಿಗಿಲ್ ಕೆಲ್ಸ. ಬನ್ನಿ ಬನ್ನಿ, ನಿಧಾನ ಬನ್ನಿ, ಅರ್ಜೆಂಟ್ ಏನಿಲ್ಲ. ಮಗು ಗುಂಡು ಬೆಳ್ಳಿ ಹೊಳಿತಾ ಇದೆ. ಯಾಕೆ, ನಾನ್ ಹೆಂಗ್ ಕಾಣ್ತೀನಿ ಕಣ್ಣಿಗೆ? ಕಪ್ಪು ಗುಂಡಗಿದ್ದೀನ? ಇಲ್ಲ ಇಲ್ಲ, ಮಗು ನಿಮ್ ಥರನೇ ಇದೆ. ಇವ್ರಮ್ಮ ಹೇಗೆ ಅಂತ ನೋಡಮ್ಮ, ಕಂಡವ್ರ ಹೆಂಡತಿ ಬಗ್ಗೆ ವಿಚಾರಿಸೋ ಹೆಂಗಸ್ರು ಕಂಡ್ರೆ ನನ್ಗೆ ಆಗೋದಿಲ್ಲ. ಸುಮ್ನೆ ಲೊಟ ಲೊಟ ಅಂತ ತಲೆ ತಿನ್ಬೇಡ. ಊರ್ ಎಷ್ಟು ದೂರ ಇದೆ ಹೇಳು? ಅರ್ಧ ಮುಗ್ದಿದೆ, ಇನ್ನೂ ಅರ್ಧ ಇದೆ. ಅರ್ಧ ಇದೆಯಾ? ದಾರಿ. ನೀವ್ ಹಳ್ಳಿಲಿ ಏನ್ ಕೆಲ್ಸಕ್ಕೆ ಬಂದಿದ್ದೀರಾ ಹೇಳ್ತೀರಾ? ಮೇಸ್ಟ್ರ ಕೆಲ್ಸಕ್ಕೆ. ಆಹಾ, ನೀವೇ ನಮ್ಮ ಹಳ್ಳಿ ಮೇಷ್ಟ್ರು? ಹೌದು. ಮೋಹನ್ ಬಂದಿದ್ದೀನಿ ಸರ್. ಮಂಜು ಬಂದಿದ್ದೀನಿ ಸರ್. ರಾಜಾ ಬಂದಿದ್ದೀನಿ ಸರ್. ಶ್ರೀನಿವಾಸ್ ಬಂದಿದ್ದೀನಿ ಸರ್. ವಿಮಲಾ ಬಂದಿದ್ದೀನಿ ಸರ್. ಶ್ರೀಕಾಂತ್ ಬಂದಿದ್ದೀನಿ ಸರ್. ಕಪ್ಪೆರಾಯ ಬಂದಿದ್ದೀನಿ ಸರ್. ಏನು ಸದ್ದು ಮಾತ್ರ ಬರ್ತಾ ಇದೆ, ಮೂತಿನೇ ಕಾಣ್ತಾ ಇಲ್ಲ? ಇಲ್ಲೇ ಇದೆ ಸರ್. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಓಹೋ, ನೀವೇನ ಕಪ್ಪೆರಾಯ? ಹ್ಞೂ ಸರ್. ಯಾರು ನಿಮ್ಗೆ ಹೆಸರಿಟ್ಟಿದ್ದು? ನನ್ನ ಹೆಸರು ಕಂಪ್ರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲಾರು ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಓಹೋ, ನಿನ್ ಜೊತೆ ಇನ್ನೆರಡು ಕಪ್ಪೆಗಳಿದ್ವಲ್ಲ, ಅವೆಲ್ಲಿ? ಇಲ್ಲೇ ಇದಾವ ಸರ್. ಇವತ್ತು ಮೊದಲನೇ ದಿನ ಅಂತ ತ್ರಿಮೂರ್ತಿಗಳು ಸುಮ್ಮನೆ ಬಿಡ್ತಾ ಇದ್ದೀನಿ. ನಾಳೆಯಿಂದ ನೋಡ್ಕೋತೀನಿ ನಿಮ್ಮನ್ನ. ಕೂತ್ಕೊಳ್ಳಿ. ವೀಣಾ ಬಂದಿದ್ದೀನಿ ಸರ್. ಸುಮತಿ ಬಂದಿದ್ದೀನಿ ಸರ್. ವಿಜಯ ಬಂದಿದ್ದೀನಿ ಸರ್. ಕವಿತಾ ಬಂದಿದ್ದೀನಿ ಸರ್. ಪ್ರಿಯಾ ಪ್ರಿಯಾ ಬಂದಿದ್ದೀನಿ ಸರ್. ದೀಪಾ ಬಂದಿದ್ದೀನಿ ಸರ್. ಸಿದ್ದರಾಜು ಬಂದಿದ್ದೀನಿ ಸರ್. ನಾಗರಾಜ್ ಬಂದಿದ್ದೀನಿ ಸರ್. ಈಗ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕು. ನೀನ್ ಹೇಳ. 4 4 ಅಳ್ಬೇಡ ಸುಮ್ನೆ, ಅಳ್ಬೇಡ ಸುಮ್ನೆ. ಅಳ್ಬಾರ್ದು ಅದು. ಏನಮ್ಮ, ಏನ್ ನೋಡ್ತಾ ಇದ್ದೀರಾ? ಅಲ್ಲ,
ತುಂಬಾ ದಿವಸದಿಂದ ಸ್ಕೂಲಿಗೆ ಬೀಗ ಹಾಕಿದ್ರಲ್ಲ, ನೀವು ಬಂದ್ ತೆಗದ್ಮೇಲೆ ಹೇಗಿದೆ ಅಂತ ನೋಡಕ್ ಬಂದ್ವಿ ಅಷ್ಟೇ ಅಲ್ವೇನೆ? ಹೌದು. ಸ್ಕೂಲ್ ಇದ್ದಂಗೆ ಇರುತ್ತೆ, ಇನ್ನಂಗಿರುತ್ತೆ. ಹೋಗಿ ಹೋಗಿ. ಅಯ್ಯೋ, ಅದ್ಯಾಕ್ ಹಂಗ್ ಸಿಡಕ್ತೀರಾ? ಹೊಸ್ದಾಗ್ ಬಂದಿದ್ದೀರಾ, ಪಾಠ ಹೆಂಗ್ ಮಾಡ್ತೀರಾ ಅಂತ ನೋಡಕ್ ಬಂದ್ರೆ ಹೋಗು ಅಂತ ಗದರ್ಸ್ತಿರಲ್ಲ. ಅರ್ಥವಿಲ್ದೆ ಮಾತಾಡ್ಬೇಡಮ್ಮ. ನೀವು ಇಲ್ಲಿ ನಿಂತ್ಕೊಂಡ್ರೆ ಮಕ್ಳು ಹೆಂಗ್ ಓದ್ತಾರೆ? ಹೋಗಿ, ಸುಮ್ನೆ ಹೋಗಿ ಅಂದೆ. ಒಳ್ಳೆ ಮೇಷ್ಟ್ರು. ಬಂದ್ರೆ ಹೋಗೋಣ. ಮೊದ್ಲೇ ಮೇಷ್ಟ್ರು ಸಿಡಕ್ ಮುತಿ ಸಿಂಗಾರ ಅಂತಾರ ಇದ್ದಾರೆ. ಮಕ್ಳು ಈ ವಯಂತವ ಅದ್ ಹೆಂಗ್ ಓದ್ತವೋ ಏನ. ಏ ನೀನು 4 ಎಷ್ಟೋ? 4 4 4 8 8 4 4 1 8 ತಾನೆ. 2 8 ಬರ್ತಾ ಇದೆ. ಅದ್ ಸರಿ. 5 3 ಎಷ್ಟು? 5 3 5 3 ಅಯ್ಯೋ 8 ಕಣೋ. 8 ಕಣೋ. 8 ಕಣೋ. ಏನು ಬರ್ತಾ ಬರ್ತಾ ಮರ್ಯಾದೆ ಕರಗ್ತಾ ಇದೆ. ಹೇಳ ಮೇಲೆ ನಿನ್ನ. ಅಯ್ಯೋ ತಪ್ಪಾಯ್ತು ಸರ್. ನಿನಗ್ ನೆನ್ನೆನೆ ಬುದ್ಧಿ ಕಲಿಸ್ತಿದ್ದೆ. ಚೇರ್ಮನ್ ಮಗಳು ಅಂತ ಸುಮ್ನಿದ್ದೆ. ವಯಸ್ಸಿಗೆ ಬಂದಿರೋ ಹುಡುಗಿ ಈ ಪಿಳ್ಳೆಗಳ ಜೊತೆ ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಆಚೆ ಆಡಿದ್ ಸಾಲ್ದು ಅಂತ ಇಲ್ಲಿಗೆ ಬೇರೆ ಬಂದಿದ್ಯಾ? ಇಷ್ಟ ದಿವಸ ಸ್ಕೂಲ್ ಮುಚ್ಚಿತ್ತು. ಇವರೆಲ್ಲ ಯಾವಾಗ್ಲೂ ನನ್ ಜೊತೆನೆ ಇರೋರು. ಈಗ ದಿಢೀರ್ ಅಂತ ಸ್ಕೂಲ್ ತೆಗೆದ್ರು. ಜೊತೆಗಾರ್ ಯಾರು ಇಲ್ಲ. ಬೇಜಾರಾಯ್ತು, ಅದಕ್ಕೆ ಬಂದೆ. ನಾನು ಇಲ್ಲೇ ಪಕ್ಕದಲ್ಲೇ ಕುತ್ಕೊಳ್ಳ. ಯಾಕೆ? ಕೋತಿ ತಾನ್ ಕೆಡೋದಲ್ದೆ ಮನಾನೆಲ್ಲ ಕೆಡಿಸ್ಲಿ ಅಂತನ? ಅಯ್ಯಯ್ಯೋ, ನಾನ್ ಒಳ್ಳೆ ಹುಡುಗಿನೇ ಸರ್. ಬೇಕಾದ್ರೆ ಒಂದ್ ಸೀಟ್ ಕೊಟ್ಟು ನೋಡಿ. ನಿನ್ನ ಆಕಾರಕ್ಕೆ ಇಲ್ಲಿ ಸೀಟ್ ಇಲ್ಲ. ಆಚೆ ನಡಿ, ನಡಿ ಆಚೆ. ಅಯ್ಯ, ನಾನೇ ನಿಮ್ ತೊಡೆ ಮೇಲೆ ಕೂತ್ಕೋತೀನಿ ಹಿಂದೆ. ಬೆಂಚ್ ಮೇಲ್ ತಾನೆ. ಈಗ ನಿಮ್ ಮಗು ತೊಟ್ಲಲ್ಲಿಲ್ವಾ? ಹಾಗೆ ನಾನೊಂದು ಮೂಲೆಯಲ್ಲಿರ್ತೀನಿ. ಪಾಪ ಕೂತ್ಕೊಂಡು ಹೋಗ್ಲಿ ಬಿಡಿ ಸರ್. ಏಯ್, ನೀನ್ ಬಾಯ್ ಮುಚ್ಚೋ. ನೀನ್ ಇಲ್ಲಿಂದ ಹೋಗ್ತಿಲ್ವೋ? ದಾರಿ ಬಿಟ್ರೆ ತಾನೆ ಹೋಗೋಕೆ. ಅಯ್ಯಯ್ಯಯ್ಯ, ಅದೇನ್ ಸ್ಕೂಲ, ಅದೇನ್ ಮೇಷ್ಟ್ರು. ಒಂದ್ ಸೀಟ್ ಕೊಡ್ಲಿಲ್ಲ, ಒಂದ್ ಪಾಠ ಹೇಳ್ಕೊಡ್ಲಿಲ್ಲ. ನೀವೆಲ್ಲ ಅದ್ ಹೇಗ್ ಉದ್ಧಾರ ಆಗ್ತೀರಾ? ಸುಮ್ನೆ ಲೋಟ ಲೋಟ ಒಂದು ತಲೆ ತಿಂತಿದೆ ಬೆಳಕಿಂದ. ಏಯ್ ಕಪ್ಪೆ, ಇನ್ನೊಂದ್ ಸರಿ ನಾನು ಮಾತಾಡ್ಬೇಕಾದ್ರೆ ನಿನ್ ಮಧ್ಯ ಬಾಯ್ ಹಾಕಿದ್ರೆ ಇದನ್ನ ಒಳತುರ್ಸಿ. ಏಯ್ ಕೊಡಂಗಿ, ಇದೇನ್ ಸ್ಕೂಲ್ ಅನ್ಕೊಂಡಿದ್ಯಾ ಇಲ್ಲ ಸಂತೆ ಮೈದಾನ ಅನ್ಕೊಂಡಿದ್ಯಾ? ಇನ್ನೊಂದ್ಸರಿ ಬಾಯ್ಲಿ ಮಾಡ್ತೀನಿ ನಿನಗೆ. ಏಯ್ ಕೋತಿ, ಮಕ್ಳು ಸ್ಕೂಲಲ್ಲಿ ಪಾಠ ಕಲಿತಿರುವಾಗ ಬೆಲ್ಲ ಹೊಡೆದು ಹಾಳು ಮಾಡ್ತೀಯಲ್ಲ, ಯಾವ ನಕ್ಷತ್ರದಲ್ಲಿ ಹುಡ್ದವಳೆ ನೀನು? ತಪ್ಪಾಯ್ತು ಸರ್, ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಗೊತ್ತಿಲ್ಲದೆ ಮಾಡ್ಬಿಟ್ಯಾ? ನಿಮ್ಮಪ್ಪ ಈ ಊರ್ ಚೇರ್ಮನ್ರು ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ? ನಡಿ, ನಿಮ್ಮಪ್ಪ ಹತ್ರ ನ್ಯಾಯ ಕೇಳ್ತೀನಿ. ಬೇಡ ಬೇಡ, ನಮ್ಮಪ್ಪನಿಗೆ ಗೊತ್ತಾದ್ರೆ ನನ್ ಕಾಲ್ ಮುರಿದು ಬಿಡ್ತಾರೆ ಸರ್. ದೇವ್ರಾಣಿಗೂ ಇನ್ನೊಂದ್ಸರಿ ಹೀಗ್ ಮಾಡಲ್ಲ ಸರ್. ಅವಳು ಮಾತ್ ನಂಬೇಡಿ ಮೇಷ್ಟ್ರೆ. ಅವ್ರಿವ್ರ ಬಗ್ಗೋಳಲ್ಲ ಇವಳು. ಅವ್ರ ಅಪ್ಪನೇ ಇವಳು ಸರಿಯಾದ ದೆವ್ವ. ಯೋ, ಯಾಕಯ್ಯ ನಮ್ಮಪ್ಪನ್ ದೆವ್ವ ಅಂತ್ಯಾ? ಹೋಗ್ ಹೇಳ್ಬೇಕಾ? ನೋಡುದ್ರ ಮೇಷ್ಟ್ರೆ, ಬೇಡಮ್ಮ ತಾಯಿ, ತಪ್ಪಾಯ್ತು. ಏಯ್, ಇನ್ನೊಂದ್ ಸಾರಿ ಸ್ಕೂಲ್ ಕಡೆ ಬರಬಾರ್ದು. ಹ್ಞೂ ಸರ್. ಹೋಗು ಹೋಗು. ಯೋ, ಅವಳನ್ನೇ ನೋಡ್ತೀಯಾ? ಅಕ್ಕಿ ಯಾವ್ದಿದೆ? ಸಣ್ಣಕ್ಕಿ, ಕುಸುಬ್ಲಕ್ಕಿ, ಕೆಂಪಕ್ಕಿ, ನುಚ್ಚಕ್ಕಿ, ಯಾವ್ದು ಬೇಕು? ಬಂಗಾರ ಸಣ್ಣ, ಗೌರಿ ಸಣ್ಣ, ಪಲವಕ್ಕಿ ಯಾವ್ದು ಇಲ್ವಾ? ಒಳ್ಳೆ ಮಾತು ಹೇಳಿದ್ರಿ. ಇದನ್ ತಾಳಕ್ಕೆ ಊರಿನ ಜನ ಶಂಕನಾದ ಮಾಡ್ತಾರೆ. ಈಗ ನೀವ್ ಹೇಳಿದೇನ ತಂದಿಟ್ರೆ ನನ್ ತಲೆ ಮೇಲೆ ಹಾಕಬೇಕಾಯ್ತದ ಅಷ್ಟೇ. ತಗಲಿ ಸಣ್ಣಕ್ಕಿ, ಒಳ್ಳೆ ಹಳ್ಳೆ ಹಳ್ಳೆ ಹೇಳ್ದಂಗ ಹೇಳ್ತದೆ. ಇದು ಬೇಡ ಕಣಯ್ಯ, ಹೊಸ ಅಕ್ಕಿ. ಅನ್ನ ಕೊಳ ಕೊಳ ಅಂತ ಆಗೋಗ್ಬಿಡುತ್ತೆ. ಹಳೆ ಅಕ್ಕಿದ್ರೇನೆ ಕೊಡು. ಹಳೆ ಅಕ್ಕಿ ಸ್ವಲ್ಪ ರೇಟ್ ಜಾಸ್ತಿ. ಬೇಕಾ? ಇರ್ಲಿ ಕೊಡು. ಎಷ್ಟು? 1-2 ಕೆಜಿ ಕೊಡಯ್ಯ. ಲೇ ಕಾಳ, ಮೇಷ್ಟಿಗೆ 2 ಕೆಜಿ ಹಳೆ ಅಕ್ಕಿ ಎಳ್ದು ಬ್ಯಾಗ್ ಹಾಕ್ಲಾ? ತೂಕ ಹಾಕೋದು ಇಲ್ಲಿ ಅಲ್ಲಲ್ಲ, ನಾನು ಊರಿಗೆಲ್ಲ ಒಳಗೆ ತೂಕ ಹಾಕೋದು. ಇಲ್ಲಿ ಅಂದ್ರೆ ಏನ್ ಅರ್ಥ? ಸರಿ, ಆ ತೂಕದ ಬಿಟ್ಟು ಕೊಡಿಲಿ. ಒಳ್ಳೆ ಮೇಷ್ಟ್ರ ಆಯ್ತಲ್ಲ. ಒಂದಾಗಿಂದ ಇದೇ ಪಂಚಾಯತಿ ಆಗೋಯ್ತು. ಗೌರ್ಮೆಂಟ್ ಸಿಲಿದೆ ಅಂತ ನೋಡ್ದೆ ಅಷ್ಟೇ. ಹಿಂಗೆ ಬಿಟ್ರೆ ಅಂಗಡಿನೇ ಜಪ್ತಿ ಮಾಡ್ಬಿಡ್ತೀಯ. ರೇ ಮೇಷ್ಟ್ರೆ, ಏನ್ ಆಟ ಆಡ್ತಾ ಇದ್ದೀರಾ? ಇಲ್ಲಿ ನೋಡಿದ್ರೆ ಬೆಂಡೆಕಾಯಿ ಮುರಿದ್ರೆ, ಈಗ ನೋಡಿದ್ರೆ ಸೊಪ್ಪು ಕೀಳ್ತಾ ಇದೀರಲ್ಲ. ಯೋ, ನನಗೆ ಸೊಪ್ಪೆಲ್ಲ ಬೇಕಾಗಿಲ್ಲ ಕಣಯ್ಯ, ಹೂವು ಮಾತ್ರ ಬೇಕು ಅಷ್ಟೇ. ನಿಮ್ಮಂತ ಗಿರಾಕಿ 4 ಜನ ಬಂದ್ರೆ ನನ್ನ ಅಂಗಡಿ ಎತ್ತಂಗಡಿನೇ. ಲೇ ಕಾಳ, ಪೇನ್ ತೂಕ ಹಾಕ್ಲಾ? ದೊರೆನ್ ಕಳ್ಸನ. ಏನ್ ಸರ್ ಹೆಂಗಸರ್ ತರ ವ್ಯಾಪಾರ ಮಾಡ್ತೀರಲ್ಲ? ಸುಮ್ನೆ ರಮ್ಮ. ಯೋ, 1 1/4 ಕೆಜಿ ಬದನೆಕಾಯಿ, 1/4 ಕೆಜಿ ಮೆಣಸಿನ್ಕಾಯಿ ಕೊಡಯ್ಯ. ಹಂಗೆ 1 5 ಮೊಟ್ಟೆ ಕೊಡು. ಏನ್ ಸರ್, ನೀವ್ ಇಲ್ಲಿ ಮನೆ ಮಾಡಾಯ್ತಲ್ಲ, ನಿಮ್ ಹೆಂಡತಿನ ಯಾಕಿನ್ನೂ ಕರ್ಕೊಂಡ್ ಬಂದಿಲ್ಲ? ಅವಳಿಗೆ ಮೈ ಹುಷಾರಿಲ್ಲ, ಬರೋದಕ್ಕೆ 1 ತಿಂಗಳಾಗತ್ತೆ. ಅದೆಲ್ಲ ನಿನ್ಗೆ ಯಾಕೆ? ವ್ಯಾಪಾರ ಮಾಡ್ತಿರುವಾಗ ಮಧ್ಯ ಮಾತಾಡಿದ್ರೆ
ಅಂಗಡಿಯನ್ನು ಮೋಸ ಮಾಡ್ಬಿಡಲ್ವಾ? ಯಾರು? ನಾನಾ? ಅಯ್ಯೋ ನನ್ ತಂದೆ, ನೀನೂ ಮೋಸ ಮಾಡೋದ? ತಗೋ ಮೊಟ್ಟೆನಾ. ಏನ್ ಮೊಟ್ಟೆ ಕಣಯ್ಯ ಇದು? ನಾಟಿ ಮೊಟ್ಟೆ. ಇದು ನಾಟಿ ಮೊಟ್ಟೆನಾ? ಬಣ್ಣ ನೋಡಿದ್ರೆ ಗೊತ್ತಾಗಿಲ್ವಾ? ಫಾರಂ ಮೊಟ್ಟೆನ ಕಾಫಿ ಡಿಕಾಷನ್ ಅದ್ದಿ ನಾಟಿ ಮೊಟ್ಟೆ ಅಂತ ಹೇಳ್ತಿದ್ಯಾ? ಬೇಕಾದ್ರೆ ತಗೋ, ಬೇಡದೆ ರೋಯ್ತಾ ಇರು ನೋಡಿ ಹೇಳ್ತೀನಿ. ಏನಿದು ಎರಡು ಮಿಕ್ಸ್ ಆದಂಗಿದ್ಯಲ್ಲ? ಸರಿ ಇರ್ಲಿ ಬಿಡು, ತಗೊಳಯ್ಯ. 20 ರೂಪಾಯಿ 70 ಪೈಸೆ ಇದೆ. ಸರಿಗಿದ್ಯಾ ಲೆಕ್ಕ ಹಾಕಿ ನೋಡ್ಕೋ. ನಮ್ಮ ಹಳ್ಳಿ ಸ್ಕೂಲ್ ಬಾಗ್ಲ ಹಾಕಿದ್ರೇನೆ ಎಷ್ಟೋ ಚೆನ್ನಾಗಿರೋದು. ಲೋ ನನ್ನ ಮಗನೇ, ತರಕಾರಿ ಮೇಲೆ ಪಿಚ್ಕಾರಿ ಹೊಡ್ತಿದ್ಯಲ್ಲೋ. ಸರಿ, ನನ್ ಮಗ ತಾನೆ ನೀನು. ನಿನ್ನಿಂದ ನಾನು, ನನ್ನಿಂದ ನೀನು. ಈಗ ಇದನ್ನೆಲ್ಲ ತೊಳಿತಾ ಕುತ್ಕೊಳಕ್ಕಾಗತ್ತಾ? ಹಾಗೆ ಒರೆಸಿ ಅಡ್ಜಸ್ಟ್ ಮಾಡ್ಕೋತೀನಿ. ಏನದು? ಅಕ್ಕ, ಕಪ್ಪೆ ಹತ್ರ 10 ರೂಪಾಯಿ ಇದೆ. ಹೆಣ್ಕೋಕ್ ಸಿನಿಮಾ ನೋಡೋಣ. ನನಗೆ ಆ ಸಿನಿಮಾ ಬೇಡ ಕಣ್ರೋ, ಈ ಸಿನಿಮಾನೇ ಸಾಕು. ಈ ಸಿನಿಮಾನ? ಇಲ್ಲಿ ಆ ಸಿನಿಮಾ? ನಿಮ್ ಮೇಷ್ಟ್ರು ಒಳಗೆ ಹೆಂಗಸ್ರಾಗ ಅವ್ರೆ ಅಡ್ಗೆ ಮಾಡ್ಕೋತಾವ್ರೆ. ಅದೇ ಒಂದ್ ಸಿನಿಮಾ ಇದ್ದಾಗಿದೆ. ಮೇಷ್ಟ್ರು ಅಡ್ಗೆ ಮಾಡ್ತಾರ? ವಾಸನೆ ಜೋರಾಗಿ ಬರ್ತಾ ಇದೆ. ನೋಡೋಣ. ನಡೀರಿ ಹೋಗೋಣ. ಲೋ, ಇಲ್ಲೇ ಆಟ ಆಡ್ತಿರು, ಕೈ ತೊಳ್ಕೊಂಡ್ ಬರ್ತೀನಿ. ಅಕ್ಕ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸಾರು ಮತ್ತೆ ಉಪ್ಪು ಜಾಸ್ತಿ. ಅಯ್ಯೋ, ಏನಿಲ್ಲ ತಿನ್ರ. ಹೋಗುವಪ್ಪ, ಉಪ್ಪು ಇಟ್ರೆ ಪರವಾಗಿಲ್ಲ. ಅಮ್ಮ, ಇಲ್ಲಿ ಯಾರು ಅಮ್ಮ ಇಲ್ಲ, ಹೋಗಯ್ಯ. ಅಪ್ಪ, ಏನಿದು? ಬೆಂಡೆಕಾಯಿ ಬದನೆಕಾಯಿ ಸಾರು ಸರ್. ಅಬ್ಬಾ, ನೀನೇ ಪುಣ್ಯವಂತ. ಸರಿ ಸರಿ ಸರ್, ಸ್ವಲ್ಪ ಅನ್ನ ಇದ್ರೆ ಹಾಕ್ತೀರಾ? ಯೋ, ನಾನೇ ತಿನ್ನೋದಕ್ಕೆ ಏನು ಇಲ್ದೆ ಇಲ್ಲಿ ಬಂದು ಕೂತಿದ್ದೀನಿ. ಯಾರೋ ಪಾಪಿಗಳು ನಾನ್ ಮಾಡಿದ ಅಡ್ಗೆನೆಲ್ಲ ಕತ್ಕೊಂಡು ಹೋಗ್ಬಿಟ್ರು. ಸುಮ್ನೆ ಹೋಗಯ್ಯ, ತಲೆ ತಿನ್ಬೇಡ. ಸ್ವಲ್ಪ ಚಿಕನ್ ಸಾರಿದ್ರೆ ಹಾಕಿ ಸರ್. ಚಿಕನ್? ನಾನ್ ತಲೆ ತಿನ್ಬೇಡ, ಹೋಗು. ಹೋಗ್ಲಿ, ಚಾಪ್ಸ್ ಆದ್ರೆ ಕೊಡಿ ಸರ್ ಸ್ವಲ್ಪ. ಯೋ, ನಾನ್ ಮೇಸ್ಟ್ರ್ ಕಣಯ್ಯ. ಚಾಕ್ ಪೀಸ್ ಇದೆ, ಚಾಪ್ಸ್ ಇಲ್ಲ. ತಿಂತ್ಯಾ? ತಲೆ ತಿನ್ಬೇಡ, ಹೊಟ್ಟೋಗು. ಏನಾದ್ರೂ ಇದ್ರೆ ಕೊಡಿ ಸರ್ ಸ್ವಲ್ಪ. ನನ್ ಮಗನೇ, ಹೊಟ್ಟೆ ಉರಿಸ್ತೀಯ ಇಲ್ಲಿ. ನನ್ಗೆ ತಿನ್ನೋದಕ್ಕೆ ಏನಿಲ್ಲ ಇವನೊಬ್ಬ. ಏನ್ರೋ, ತಿಂದ ಪಾತ್ರೆನ ಹಾಗೆ ಬಿಡೋದಾ? ಇನ್ನೇನ್ ಮಾಡೋದು? ಇದನ್ ತೊಳ್ ವೈಟ್ ತಗೊಂಡೋಗಿಡಕ್ಕಾತ, ಇಲ್ಲೇ ಬಿಸಾಕ್ಬಿಟ್ಟು ಹೋಗೋದು. ಛೀ, ತಪ್ಪು ಕಣ್ರೋ. ಅನ್ನ ತಿಂದ್ಮೇಲೆ ಪಾತ್ರೆನ ವಾಪಸ್ ಕೊಡ್ಬೇಕಣ್ರೋ. ಪಾಪ ಮೇಷ್ಟ್ರು. ಅಯ್ಯೋ ಪಾಪ ಅಂದ್ರೆ ನಮ್ಗೆ ಶಾಪ ತಾಕತ್ತಷ್ಟೇ. ಮೊದ್ಲೇ ಮೇಷ್ಟ್ರು ಹೊಟ್ಟೆಗಿಲ್ದೆ ಹಸುಕೊಂಡ್ ಕೂತಿರ್ತಾರೆ. ನಾವಿನ್ನೀ ಪಾತ್ರೆಗಳನ್ನ ಎತ್ಕೊಂಡು ಕೊಟ್ರೆ ನಮ್ ಬೆನ್ ಮೂಳೆ ಎಣಿಸ್ಬಿಡ್ತಾರಷ್ಟೇ. ನಮ್ಗಂತೂ ಈ ಕೆಲ್ಸ ಬೇಡಪ್ಪ. ಸರಿ, ನೀವ್ ಹೋಗಿ. ನಾನ್ ಪಾತ್ರೆ ತೊಳೆದು ಅವ್ರ ಮನೆ ಬಾಗ್ಲಲ್ಲಿ ಇಟ್ಬಿಟ್ಟು ಬರ್ತೀನಿ. ನಾ ಹೇಳಿದ್ದೀನಿ, ಆಮೇಲೆ ನಿನ್ ಇಷ್ಟ. ಬಂದು ಹೋಗೋಣ. ಎಲ್ಲ ಪಾತ್ರೆಗಳು ಸರಿಯಾಗಿದೆ ನೋಡ್ಕೊಳ್ಳಿ ಸರ್. ಏಯ್, ಪಾತ್ರೆಗಳು ಯಾಕೆ ಹಂಗ್ ಬಿಸಾಕ್ಬಿಟ್ಟು ಬರ್ತಿದ್ಯಾ? ಯಾರ್ದದು? ಮೇಷ್ಟ್ರದು. ಮೇಷ್ಟ್ರದ? ಮತ್ ಹಂಗ್ ಯಾಕೆ ಎಸ್ಬಿಟ್ಟು ಬರ್ತಾ ಇದ್ಯಾ ಹೇಳೆ? ಅಲ್ಲ ಚೇರ್ಮನ್ ರೇ, ನಮ್ ಹುಡುಗ ತುಂಬಾ ಅಳ್ತಾ ಇದ್ದ. ನಾನೇ ನಿಮ್ ಹುಡುಗಿ ಹತ್ರ ಹೇಳಿ ಈ ಪಾತ್ರೆನೆಲ್ಲ ತೊಳ್ಕೊಂಬ ಅಂತ ಕಳಿಸ್ತೆ. ತೊಳೆದ್ಮೇಲೆ ಲಕ್ಷಣವಾಗಿ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬರ್ಬೇಕು ತಾನೆ? ಏನೇ ನೋಡ್ತಾ ನಿಂತಿದ್ಯಾ? ಬರ ಇಲ್ಲಿ. ಇದನ್ನ ತಗೊಂಡೋಗಿ ಒಳಗಡೆ ಇಡು. ಬೇಗ ಹೋಗೆ. ಲೇಲೆ, ಮಾತರ್ಗಿಟ್ಟವಳೆ ಏನ್ ಸಿಕ್ಕದು ಕೆಳಗ್ ಬೀಳ್ಸೋದೆ.
ಒಡಕೈ ಜಾತಕದವಳು. ಈ ವಯಸ್ಸಲ್ಲಿ ಕೋಪ ಮಾಡ್ಕೊಂಡ್ರೆ ನಿಮಗೆ ತೊಂದ್ರೆ. ನೀವು ಸುಮ್ಕಿರಿ ಮೇಷ್ಟ್ರೆ, ನನ್ ಜಾತಕದಲ್ಲಿ 96 ವಯಸ್ಸು ಅಂತ ಬರ್ದಿದೆ. ಈ ಆತರ್ಗೆಟ್ಟವಳು ಕಾಡ್ದಿಂದ ಮುಂದ್ ವರ್ಷನೇ ಸಾಯ್ತೀನೋ ಏನೋ ಯಾರಿಗ್ ಗೊತ್ತು. ಪಾಪ ಅವಳೇನ್ ಮಾಡ್ತಾಳೆ, ಚಿಕ್ಕ ವಯಸ್ಸು ಹುಡುಗಾಟದ ಹುಡುಗಿ. ಏನ್ ಪಾಪನೋ ಪುಣ್ಯನೋ. ಯಾಕೋ ಏನಾಯ್ತು? ಯಾರಾದ್ರೂ ಒಡೆದಿರಲ್ಲ ಇಟ್ಕೊಳ್ಳೋ. ಯಾರಾದ್ರೂ ಹೇಳು, ಅವನ ಪೀಸ್ ಪೀಸ್ ಮಾಡಿಬಿಡ್ತೀನಿ. ಇವತ್ತು ನಾವು ಸ್ಕೂಲ್ಗೆ ಹೋದ್ರೆ ಮೇಷ್ಟ್ರು ನಮ್ಮನ್ನ ಪೀಸ್ ಪೀಸ್ ಮಾಡ್ತಾರೆ. ಯಾಕೆ? ನಿನ್ನೆ ರಾತ್ರಿ ನಾವು ಅನ್ನ ಕಟ್ ತಿಂದಿದ್ದು ಅಕ್ಕ ಮೇಷ್ಟ್ರಿಗೆ ಹೇಳ್ಬಿಟ್ಲಂತೆ. ಅಲ್ಲೇನು ಅಲ್ಟೆ ಹೊಡಿತಿದ್ದೀರಾ? ನಡ್ರ ಸ್ಕೂಲ್ಗೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ್ಮ ಪದ. ಬನ್ನಿ ಬನ್ನಿ ಬನ್ನಿ, ಬರಬೇಕು ಬರಬೇಕು. ತ್ರಿಮೂರ್ತಿಗಳಿಗೆ ಈಗ ಗೊತ್ತಾಯ್ತಾ? ರಾತ್ರಿ ಊಟ ಚೆನ್ನಾಗಿತ್ತಾ? ನನ್ ಕೈ ಅಡಿಗೆ ನಿಮ್ಗೆ ಇಡಿಸ್ತಾ? ಉಪ್ಪು ಖಾರ ಸರಿ ಇಲ್ದಿದ್ರೆ ಹೇಳಿ, ಮುಂದಿನ ಸಾರಿ ನಿಮ್ ಟೇಸ್ಟ್ ತಕ್ಕಂತೆ ಅಡಿಗೆ ಮಾಡಿ ಇಡ್ತೀನಿ. ಸರ್, ಗುರುಗಳೇ ಮನೆಯಲ್ಲಿ ಕಡಿಯೋದು ತಪ್ಪು ಕಣ ಅಂತ ನಾನು ಹೇಳಿದೆ ಸರ್. ಅದಕ್ಕೆ ಇವನು ಗಾಂಧಿ ತಾತ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕರೀತಾರೆ ಅಂತ ಗುರುಗಳೇ ಹೇಳಿದ್ರೆ ಬಾರ ಅಂದೆ ಸರ್. ಅಯ್ಯೋ ಇಲ್ಲ ಸರ್, ಇವ್ರು ಹೇಳಿದ್ದಮ್ಮ ನಾನು ಹೇಳ್ದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಸರ್. ನಾನು ಸುಳ್ಳು ಹೇಳ್ತೀನಿ, ನೀನೇನು ಸುಳ್ಳು ಹೇಳ್ತೀಯ? ನಾನು ಸುಳ್ಳು ಹೇಳ್ತೀನಿ. ಸಾಕು ನಿಲ್ಲಿಸ್ರು. ತಿನ್ನೋವಾಗ ಎಲ್ಲ ಒಟ್ಟಿಗೆ ಹಾಕೊಂಡ್ ತಿಂದ್ರಿ, ಈಗ ಒಬ್ರ ಮೇಲೆ ಒಬ್ರು ತಪ್ಪಾಗ್ತಾ ಇದ್ದೀರಾ? ಇನ್ಮೇಲೆ ಕದಿಯಕ್ಕೆ ಯಾವಾಗ ಬರ್ತೀರಾ ಅಂತ ಮುಂಚೆನೆ ಹೇಳ್ರಿ. 1/4 kg ಅಕ್ಕಿ ಜಾಸ್ತಿನೇ ಹಾಕಿ ಮಾಡಿ ಇಟ್ಟಿರ್ತೀನಿ. ಚೆನ್ನಾಗಿ ಉಂಡ್ಬಿಟ್ಟು ಹೋಗಿವ್ರಂತೆ. ಹೋಗಿ ಕೂತ್ಕೊಳ್ಳಿ. ಕೂತ್ಕೋಬೇಕಾ ಸರ್? ಬೆಂಚ್ ಮೇಲೆ ನಿಂತ್ಕೊಳ್ಳೋದು ಬೇಡವಾ? ಬೇಡ ಹೋಗೋ. ಕುಕ್ಕರ್ಗಳಲ್ಲಿ ನಿಂತ್ಕೊಳ್ಳೋದು ಬೇಡವಾ ಸರ್? ಬೇಡ ಹೋಗ್ರೋ. ಸರ್, ನಾನು ತೊಟ್ಟಿಯ ತೂಗುಲ ಸರ್. ಬಾಲ ಬಿಚ್ಚಬೇಡಿ ಸರ್. ಹೋಗಿ ಕುಕ್ಕರ್ ಬಡೀರಿ. ಕಪ್ಪೆ ನಿಂತ್ಕೊಳ್ಳೋ. ಬೇಕಾದ ಕಡೆ ಬಿಟ್ಕೊಂಡು ಬ್ಯಾಡ್ದಿದ್ ಕಡೆ ಹಾಕೊಂಡಿದ್ಯಲ್ಲ, ಮನುಷ್ಯನಿಗೆ ಮಾನ ಮುಖ್ಯ ಕಣೋ, ಹೊಟ್ಟೆ ಅಲ್ಲ. ಸಾರಿ, ಹೋಗು. ಆಹಾ, ನೀನ್ ಚಡ್ಡಿ ಹಾಕಿದ್ರು ಒಂದೇ, ಹಾಕದೆ ಇದ್ರು ಒಂದೇ ಕಣೋ. ಓಹೋ, ನಮಸ್ಕಾರ ಮೇಷ್ಟ್ರೆ, ನಮಸ್ಕಾರ. ಯಾವ ಮೇಷ್ಟ್ರೆ ನೀವು? ಸಿಟಿಲಿ ಓದ್ ಬಂದ್ ಮಾತ್ರಕ್ಕೆ ಆಚಾರ ವಿಚಾರ ಎಲ್ಲ ಬಿಟ್ಬಿಡಕಾಯ್ತದ? ನಮಸ್ಕಾರ ಮಾಡಿದ್ರೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಅರ್ಧ ಕೈ ಎತ್ತಿ ಅರ್ಧ ಅಳ್ಳಾಡ್ಸ್ಬಿಡೋದಲ್ಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರಪ್ಪ, ನಮಸ್ಕಾರ. ಅಯ್ಯಯ್ಯ, ಇದೇನಿದು ಬೆಳ್ಬೆಳಿಗ್ಗೆನೆ ಏನು ನಮಸ್ಕಾರ ಅಂತ ಅಂದ್ರೆ ಒಳ್ಳೆ ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ನಂಗೆ ಊರಾಗೆಲ್ಲ ಕೈ ಎತ್ತು ಬಿಟ್ರಲ್ಲ. ಅದೇನ್ ಮೇಷ್ಟ್ರು, ಅದೇನು ಓದಿದೀರಾ? ನಡೀರಿ ನಡೀರಿ. ಏಯ್, ಚಂಬೆತ್ಕೊಂಡೋಗ್ರಿ. ನಿಮ್ದಾಯ್ತಾ? ರಾಜ, ಶ್ರೀನಿವಾಸ್, ಶಂಕರ್, ಬಸವರಾಜ್, ಗೋವಿಂದ, ಸಂಪತ್, ಲಿಂಗರಾಜ್. ನಿಮ್ಮಂತ ಗುರುದ್ರೋಹಿಗಳನ್ನ ನನ್ನ ಲೈಫ್ ನಲ್ಲೇ ಮೀಟ್ ಮಾಡಿಲ್ಲ ಕಣ್ರು. ನೀವ್ 3 ಜನ ಎಂತವ್ರು ಗೊತ್ತಾ? ನಾನ್ ಮಲಗಿರೋವಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಸ್ದವ್ರಲ್ಲ ನೀವು. ನಿನ್ನೆ ಪಂಚಾಯತಿಯಲ್ಲಿ ನಾನು ಪರಿಮಳ ಮಾವಿನ ತಪ್ಪೊಳಗೆ ಹೋದ್ವಿ ಅಂತ ನಾಳೆಗೆ ತಡವರ್ಸ್ತೆ ಹೇಳ್ದವ್ರು ನೀವು. ನೋಡಿದ್ರೇನ್ರು ನಾವ್ ಅಲ್ಲಿಗೆ ಹೋಗಿದ್ದು. ಇನ್ಮೇಲೆ ನಿಮ್ಮನ್ನ ಯಾರು, ಯಾಕೆ, ಏನು ಅಂತ ಕೇಳಿದ್ರೆ ನಾನು ಕಲ್ ತಗೊಂಡು ಹೊಡಿರೋ. ನೀವು ಸ್ಕೂಲ್ಗೆ ಬಂದ್ರು ಸರಿ, ಬರ್ದಿದ್ರು ಸರಿ, ಓದಿದ್ರು ಸರಿ, ಓದಿದ್ರು ಸರಿ, ಹಾಳಾಗಿ ಹೋದ್ರು ಸರಿ, ದಯವಿಟ್ಟು ನನ್ನ ಹತ್ರ ಮಾತ್ರ ಮಾತಾಡ್ಬಿಡಿ. ಕುಕ್ಕರ್ ಬಡೀರೋ, ಕುಕ್ಕರ್ ಬಡೀರೋ. ಎಲ್ರು ನಾನು ಹೇಳೋದನ್ನ ಗಮನ ಇಟ್ಕೇಳಿ. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಏನ್ ಸರ್, ಸ್ಕೂಲ್ಗೆ ಬರೋದಕ್ಕೆ ಒಂದು ಒತ್ತು ಗೊತ್ತು ಇಲ್ವಾ ಸರ್? 9:30ಗೆ ಬಟ್ಟೆ ಕೂಡ ಬದಲಾಯಿಸಿ ಬಂದ್ಬಿಟ್ಟಿದ್ದೀರಾ? ಇಲ್ಲ, ನೆನ್ನೆ ತಾನೇ ಮೇಷ್ಟ್ರು ಮದ್ವೆ ಇದೆ, ಇವತ್ ಸ್ಕೂಲ್ ಬಾಗ್ಲು ತೆಗಿಯಲ್ಲ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ಬೆಲ್ ಹೊಡಿತು, ನಾನು ಹಂಗೆ ಓಡ್ ಬಂದ್ಬಿಟ್ಟೆ. ಇವಾಗ ಒಳಗ್ ಬರ್ಲಾ ಇಲ್ಲ ಹೋಗ್ಲಾ ಸರ್? ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಸರ್. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಎಕ್ಸ್ಕ್ಯೂಸ್ ಮೀ ಸರ್, ಒಂದ್ ಚಾಕ್ಲೇಟ್ ಇದ್ರೆ ಕೊಡ್ತೀರಾ? ಮುಚ್ಚ್ರಿ ಹುಡುಗರು ಕೆಟ್ಟಾಗ್ತಾರೆ. ಸಾರಿ, ನಾನ್ ನಿಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೆ ಸರ್. ಬಲೆ ಇದ್ದೀರಾ ಸರ್, ಬಂದ ಜಾಗದಲ್ಲಿ ಖರ್ಚೆ ಇಲ್ದೆ ಮದ್ವೆನೆ ಮುಗಿಸ್ಬಿಟ್ರಲ್ಲ. ತಗೊಳ್ಳಿ ನಿಮ್ ಚಾಕ್ ಪೀಸ್. ಜಾಸ್ತಿ ಕೊರಿಬೇಡಿ, ಕ್ಲಾಸ್ ರೂಮ್ ಅಲ್ಲಿ ಬರೀರಿ. ಯಾಕೆ ಸರ್ ರೇಗ್ತೀರಾ?
ಸ್ಕೂಲ್ಗೆ ಪಾಠ ಹೇಳಕ್ ಬರ್ತೀರಾ, ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರಕ್ಕಾಗಲ್ವಾ? ಹಿಂಗ್ ಅರ್ಧಂಬರ್ಧಂ ಬಿಟ್ಕೊಂಡ್ ಬಂದ್ರೆ ಮಕ್ಕಳ ಜೊತೆ ನಾನು ಕೆಟ್ಟೋಗಲ್ವಾ? ನಾನೇನೋ ಸರಿಯಾಗೇ ಇದೀನಿ, ನೀವ್ ನೋಡೋ ನೋಟ ಸರಿಯಾಗಿಲ್ಲ ಅಷ್ಟೇ. ಏನು ನಾನ್ ನೋಡೋ ನೋಟ ಸರಿ ಇಲ್ವಾ? ನನ್ ಹತ್ರ ಮಾತಾಡುವಾಗ ಮುಖ ನೋಡಿ ತಾನೇ ಮಾತಾಡ್ಬೇಕು, ಅಲ್ಲಿ ಇಲ್ಲಿ ಯಾಕೆ ನೋಡ್ತೀರಾ? ಅಲ್ಲಿ ಇಲ್ಲಿ ನೋಡ್ತೀನ ಏನ್ ಟೀಚರ್, ನಾನೊಂದ್ ಮಗುವಿಗೆ ತಂದೆ, ಅಲ್ಲಿ ಇಲ್ಲಿ ನೋಡೋದೆಲ್ಲ ಬಿಟ್ಟು ಬಿಟ್ಟಿದ್ದೀನಿ. ಮುಚ್ಕೊಳ್ಳಿ. ಅಯ್ಯೋ ಪಾಪ, ನೀವ್ ಹಾಗೆಲ್ಲ ನೋಡೋರಾ ಮಾಡೋರಾ? ಪಂಚಾಯತಿಲಿ ನಿಮ್ ಸ್ಟೂಡೆಂಟ್ಸು ನೀವ್ ಏನ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದನ್ನ ನಾನು ಕೇಳಿದ್ನಲ್ಲ. ನನಗ್ ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ? ಟೇಕ್ ಯೋರ್ ಚಾಕ್ ಪೀಸ್. ನೋಡ್ದೇನ್ರೋ ತ್ರಿಮೂರ್ತಿಗಳ, ಈಗ ನಿಮಗ್ ತೃಪ್ತಿನ? ಹೊಟ್ಟೆ ತುಂಬಾ ಹಾಲು ಕುಡಿರಿ, ಇನ್ ಊರ್ ತುಂಬಾ ಹೋಗಿ ತಮಟೆ ಹೊಡಿರಿ, ನಿಮ್ ಮೇಷ್ಟ್ರು ಇಂಥವ್ರು ಅಂತ. ಲೋ ಇನ್ಮೇಲೆ ನಿಮ್ ಹತ್ರ ನಾನು ಮಾತಾಡೋದಕ್ಕೆ ಕೇಳ್ರಿ. ಸರಿ, ಮಹಾತ್ಮ ಗಾಂಧಿ ನಮ್ ದೇಶಕ್ಕೆ ಮೇಷ್ಟ್ರ ಏನ್ ಮೇಷ್ಟ್ರ ಪಾಠ ಮಾಡ್ತಿದ್ದೀರೋ ನಿದ್ದೆ ಮಾಡ್ತಿದ್ದೀರೋ? ತೊತ್ತೇರಿ, ಈ ಊರ್ನಲ್ಲಿ ಮರ್ಯಾದೆನೆ ಹೋಯ್ತಾಯ? ಏನಯ್ಯ ನಿನ್ ರಾಮಾಯಣ? 2ನೇ ಬೆಲ್ ಹೊಡಿತಾ ಮೇಷ್ಟ್ರೆ? 2ನೇ ಬೆಲ್ಗೂ ನಿನ್ಗೇನೇ ಸಂಬಂಧ? ಇಲ್ಲ, ನಮ್ಮ ಹಸುನ ಹೋರಿ ಹತ್ರ ಕರ್ಕೊಂಡು ಹೋಗ್ಬೇಕು. 10 ಗಂಟೆ ಮೇಲೆ ಹೋದ್ರೆ ಅಲ್ಲಿ ಹೋರಿ ಬಿಡುವಾಗಿರೋದು. ಅದಕ್ಕೇನೀಗ? ಅಲ್ಲ, ನಿಮ್ ಸ್ಕೂಲಲ್ಲಿ 9 ಗಂಟೆ ಮೊದಲನೇ ಬೆಲ್ಲು, 10 ಗಂಟೆಗೆ 2ನೇ ಬೆಲ್ ಹೊಡಿತೀರಲ್ಲ, ಅದಕ್ಕೆ 2ನೇ ಬೆಲ್ ಆಯ್ತಾ ಅಂತ ಕೇಳಿದೆ. ಇದೇನ್ ಸ್ಕೂಲ್ ಅಂದ್ಕೊಂಡಿದ್ಯಾ ಇಲ್ಲ ರೈಲ್ವೆ ಸ್ಟೇಷನ್ ಗಡಿಯಾರ ಅಂದ್ಕೊಂಡಿದ್ಯಾ? ಹೋಗಯ್ಯ. ಏನೋ ಟೈಮ್ ತಿಳ್ಕೊಳ್ಳೋಣ ಅಂತ ಕೇಳಿದ್ರೆ ಓತಿಕೆತ ಆಡ್ದಂಗ ಆಡ್ತಿರಲ್ಲ. ಏನ್ ಇವ್ರೊಬ್ಬರ ಹತ್ರ ಗಡಿಯಾರ ಇದ್ದಂಗೆ. ಸ್ವಾತಂತ್ರ್ಯ ತಂದು ಕೊಡದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನಯ್ಯ ಅದು ನಿನ್ ಗುಬೆ ಸಬೂಬು? ಅಲ್ಲಯ್ಯ, ಅವಳು ಗರ್ಭಿಣಿ ಹೆಂಗ್ಸು ಆಸ್ಕೆ ಪತ್ಯ ಇದ್ರೆ ಒಳ್ಳೇದು ಅಂತ ನಾನ್ ನಿನ್ನ ಕರೆದು 50 ಸಲ ಅಲ್ಲ 50 ಸಲ ಹೇಳಿದನೋ ಇಲ್ಲಯ್ಯ? ಏನ ಹೇಳಿಲ್ವೇನಯ್ಯ? ಹೇಳಿದ್ರಿ. ಮತ್ತೆ ಹೇಳಿನು ಯಾಕೆ ಈ ತರ ಮಾಡಿದೆ? ಇದ್ಕಿದ್ದಾಗೆ ಬಂದು ನನಗೆ ಕೈ ನೋವು ಈ ನೋವು ಅಂತಂದ್ರೆ ನನ್ನ ಏನ್ ಮಾಡು ಅಂತ್ಯ? ಅಲ್ಲಯ್ಯ, ರಾತ್ರಿ ಹೊತ್ತು ನಿನ್ನ ಹೆಂಡ್ತಿನ ಬಿಟ್ಟಿರೋಕಾಗದೆ ನಿನಗೆ ನಿದ್ದೆನೂ ಬರ್ದೆ ಹೋದ್ರೆ ಹೋಗಿ ಟೆಂಟ್ ಸಿನಿಮಾಕ್ ಹೋಗಿ ಸಿನಿಮಾ ನೋಡಿ ಹೊತ್ಕೊಳ್ಳಿ. ನಿನ್ನೆ ರಾತ್ರಿ ಸಿನಿಮಾ ನೋಡ್ಕೊಂಡ್ ಬಂದೆ, ಇವ್ರು ಹಿಂಗ್ ಮಾಡಿದ್ದು. ಅಯ್ಯೋ, ಆ ಸಿನಿಮಾದಲ್ಲಿ ಏನಿಲ್ಲ ಪಂಡಿತ್ರೆ, ಬರೀ ಫೈಟಿಂಗು ಅಳೋದು, ಒಂದು ಡ್ಯಾನ್ಸ್ ಇಲ್ಲ, ಒಂದು ಲವ್ ಇಲ್ಲ. ಆದ್ರಿಂದ ಅಲ್ಲ ನಂಗೆ ತಲೆ ಕೆಟ್ಟಿದ್ದು. ಮತ್ಯಾವ್ದ್ರಿಂದ? ನಿನ್ನೆ ರಾತ್ರಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ಮಾಡಿದ್ಲು, ಚೆನ್ನಾಗಿ ತಿನ್ನಿಸ್ಬಿಟ್ಲು. ಆಮೇಲೆ ರಾತ್ರಿ ಬುದ್ಧಿ ಇದೆಯಾ ನಿನಗೆ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನಿಂದ ದೂರ ಮಲ್ಕೊಂತ ಅಂದ್ಬಿಟ್ಟು ಅವನಿಗೆ ನೆನ್ನೆ ದಿವಸ ಸಿಕ್ಕಾಪಟ್ಟೆ ನುಗ್ಗೆಕಾಯಿ ತಿನ್ನಿಸ್ಬಿಟ್ಟಿದ್ಯಾ? ಓಹೋ, ನುಗ್ಗೆಕಾಯಿಲಿ ಇಷ್ಟೊಂದು ಮಹಿಮೆ ಇದೆಯಾ? ತಾಯಿ ನುಗ್ಗೆಕಾಯಿ, ನನ್ನ ಸಂಸಾರನ ಇವತ್ ರಾತ್ರಿ ನೀನೇ ಕಾಯ್ಬೇಕು. ನಿನ್ನ ಶಕ್ತಿನೆಲ್ಲ ನನ್ ಗಂಡನು ಕೊಡು. ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಹೂವು. ಏ ಕುಂಬಳಕಾಯಿ, ಏನೇ ಇದು ಎಲ್ಲ ನುಗ್ಗೆಕಾಯಿ ಮಯವಾಗಿದೆ ಇವತ್ತು? 2 ದಿವಸದಿಂದ ಮಗು ಮುಗ್ನಲ್ಲಿ ಗೊರ್ಗೊರ್ ಅಂತಿತ್ತಲ್ಲ, ಮನೇಲಿ ನುಗ್ಗೆಕಾಯಿ ಅಡ್ಗೆ ಮಾಡು, ಆ ವಾಸನೆಗೆ ಗೊರ್ಗೊರ್ ಹೋಗುತ್ತೆ ಅಂತ ಪಂಡಿತ್ರು ಹೇಳಿದ್ರು. ಅದಕ್ಕೆ ಇವತ್ತು ಈ ತಯಾರಿ. ಓಹೋ, ಹಂಗ ಅದು? ತಗೋ ಮಗನೆ, ವಾಸನೆ ಕೊಡಿ. ತಗೋ. ಓಹ್, ಎಂಜಿಲ್ ತಿನ್ನಲ್ವೇನೆ ಅವನು? ತಗೋ ಇದು. ತಗೋ, ವಾಸನೆ ಕೊಡಿ ಅಮ್ಮ. ನಾನು ಆವಾಗ್ಲೇ ವಾಸನೆ ತೋರಿಸ್ದೆ, ನೀವು ಊಟ ಮಾಡಿ. ನೀನ್ ಬರೀ ವಾಸನೆ ತೋರಿಸಿದ್ಯಾ, ನಾನು ತಿನ್ನಿಸ್ತಾ ಇದ್ದೀನಿ. ತಗೊಮ್ಮ, ವಾಸನೆ ಕೊಡಿ. ಸಾಕು ಕಣೆ, ಸುಮ್ನೆ ಬರೀ ನುಗ್ಗೆಕಾಯಿ ಹಾಕಿದ್ರೆ ತಿನ್ಬಿಟ್ಟು ಏನ್ ಮಾಡೋದು ನಾನು? ತಿನ್ನಿ ಚೆನ್ನಾಗಿ ತಿನ್ನಿ, ನಿಮ್ಗೋಸ್ಕರನೇ ಮಾಡಿದ್ದೀನಿ, ನೀವು ತಿಂದ್ರೆ ತಾನೇ. ಅಯ್ಯೋ, ಇದ್ದಕ್ಕಿದ್ದಾಗೆ ಮಳೆ ಬರುತ್ತೆ, ಇದ್ದಕ್ಕಿದ್ದಾಗೆ ನಿದ್ದೆ ಬರಲ್ಲ ಅನ್ನತ್ತೆ. ಅಯ್ಯೋ, ನುಗ್ಗೆಕಾಯಿ ತಿಂದ್ರೆ ಮಳೆ ಬರುತ್ತಾ? ಯಾಕ್ರಿ, ನಿದ್ದೆ ಬರ್ಲಿಲ್ವಾ? ಅಯ್ಯೋ ಇಲ್ಲ ಕಣೆ, ತಲೆ ಕೆಳಗಿಟ್ಕೊಳ್ಳಿ ನಿದ್ದೆ ಬರೋದು. ಇವತ್ತು ಯಾಕೋ ನಿದ್ದೆನೆ ಬರ್ತಿಲ್ಲ ಕಣೆ, ಒಂಥರ ಆಗ್ತಿದೆ. ಒಂಥರ ಅಂದ್ರೆ ಹೇಗೆ? ಅಯ್ಯೋ ಅಯ್ಯೋ, ಅದೊಂಥರ ಮುಚ್ಕೋ. ನಿದ್ದೆಲ್ಲ ಆ ಕಡೆ ಈ ಕಡೆ ಹೋಗುತ್ತೆ, ಅದನ್ನ ಯಾಕೆ ನೋಡ್ತೀರಾ ನೀವು? ಈ ಕಡೆ ಮುಚ್ಕೋ. ಏನ್ರಿ, ಮಗು ಅಳ್ತಾ ಇದೆ, ಕೇಳಿಸ್ಲಿಲ್ವಾ? ಅವನ್ ಕೂಡ ನುಗ್ಗೆಕಾಯಿ ತಿಂದಿದ್ದಾನಲ್ಲ, ಅಳ್ದೆ ಇನ್ನೇನ್ ಮಾಡ್ತಾನೆ? ಎದ್ದು ತೂಗ್ಬಾರ್ದ? ನನ್ ಕೈಲಿ ಗೆದ್ದೊಳಕ್ ಆಗಲ್ಲ. ಯಾಕೆ? ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಸರಿ, ಹೇಳ್ಬೇಡಿ. ಅಲ್ಲಿಂದ್ಲೇ ಒಂದ್ ಹಾಡ್ ಹೇಳಿ.
ಮಗು ಅಳು ನಿಲ್ಸುತ್ತೆ. ತಿನ್ಸೋದೆಲ್ಲ ತಿನ್ಸ್ಬಿಟ್ಟು ಈಗ ಹಾಡು ಬೇರೆ ಹೇಳ್ಬೇಕಾ? ಆ ಕೆಲಸ ನೀನೇ ಮಾಡಬಾರ್ದ? ಹಾ, ಎಲ್ಲಾರು ಸ್ಲೇಟ್ ತಂದಿದ್ದೀರಾ? ಸರಿ 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 ಸರಿ, ಕೂತ್ಕೊಳ್ಳಿ. ನಿಮ್ಮಲ್ಲಿ ಏನು ಓದೋಕೆ ಗೊತ್ತಿಲ್ಲದೆ ಇರೋರು ಯಾರು, ಸ್ವಲ್ಪ ಗೊತ್ತಿರೋರು ಯಾರು, ಪೂರ್ತಿ ಗೊತ್ತಿರೋರು ಯಾರು ಅಂತ ನನಗ್ ಗೊತ್ತಾದ್ರೆ ನಾನು ಅವ್ರಿಗೆ ತಕ್ಕ ಪಾಠ ಮಾಡಬಹುದು. ಎಲ್ಲಿ ನಿಮ್ಮಲ್ಲಿ ಏನು ಗೊತ್ತಿಲ್ದಿರೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ ನೋಡೋಣ. ಇಳಿಸ್ರಿ ಕೈ ಕೆಳಗೆ. ನಂಗೇನು ಬರೋದಿಲ್ಲ ಪಂಡಿತ್ರೆ. ನನಗೇನು ಮಹಾ ಎಲ್ಲ ಗೊತ್ತಾ? ಆದ್ರೆ ಹೋಗಿ ಹೋಗಿ ಹೆಂಗಸ್ರ ಹತ್ರ ನಮ್ಗೇನು ಗೊತ್ತಿಲ್ಲ ಅಂತ ಯಾಕ್ರಿ ಹೇಳ್ಕೋಬೇಕು ರೀ? ಇಳಿಸ್ರಿ ಇಳಿಸ್ರಿ ಕೈನ ಕೆಳಗೆ. ಕೈ ಎತ್ತಿರೋರೆಲ್ಲ ಎದ್ದು ಈ ಕಡೆ ಬಂದು ಸಾಲಾಗಿ ನಿಂತ್ಕೊಳ್ಳಿ. ಯಾಕೆ ಟೀಚರ್? ಏನು ಗೊತ್ತಿಲ್ದಿರೋ ನಿಮ್ಮಂತ ಮುಟ್ಟಾಡ್ರನ್ ಕಟ್ಕೊಂಡು ರಾತ್ರಿ ಎಲ್ಲ ತಲೆ ಚಚ್ಕೊಳ್ಳೋದ್ರ ಬದಲು ನಿಮ್ಮನ್ನೆಲ್ಲ ಮನೆ ಕಳಿಸ್ಬಿಟ್ಟು ನಮಗ್ ಮಾತ್ರ ಪಾಠ ಹೇಳ್ತೀರಿ ಅಲ್ವಾ ಟೀಚರ್? ನೋ 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 ನೋ, ಅವರಿಗೆ ಮೊದಲು ಪಾಠ ಹೇಳ್ಕೊಡೋದು. ಬನ್ನಿ ಸಾಲಾಗಿ ನಿಂತ್ಕೊಳ್ಳಿ. ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ ಸ್ಲೇಟ್ ನಲ್ಲಿ ನೀವು 10 ಸಾರಿ ಅದನ್ನ ಬರಿಬೇಕು. ಅರ್ಥ ಆಯ್ತಾ? ಈಗ ಒಬ್ಬೊಬ್ರಾಗಿ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ. ಅರೆ ನಿಮ್ದು ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ. ಚಾಕ್ ಪೀಸ್. ಆ ಕಡೆ ರೀ ಪಂಡಿತರೆ, ಅನ್ಯಾಯ ನನ್ನ ಹೊಟ್ಟೆ ಮೇಲೆ ಹೊಡೆದ್ರಲ್ರಿ. ನಾನು ಆಗ್ಲೇ ಕೈ ಎತ್ತಿದ್ದಿದ್ರೆ ಆ ಸ್ಪರ್ಶ ಸುಖನಾರು ಸಿಕ್ತಿತ್ತು. ಸುಖ ಮಣ್ಣು ಹಾಕದ್ರಲ್ರಿ. ಈಗ ತಾನೇ ಏನು ಮಹಾ ಮುಳುಗೋದ್ದು? ಹೋಗಿ ಕ್ಯೂ ನಲ್ಲಿ ನಿಂತ್ ಬಿಡೋಣ. ಟೀಚರ್ ಕೇಳಿದ್ರೆ ಏನಂತೀರಿ? ಹೇಳೋದು ನಮ್ಗೆ ಯಾವ್ದೋ ಜ್ಞಾನದಲ್ಲಿ ಕೈ ಇರೋದೇ ಮರ್ತೋಗಿತ್ತು, ಏನ್ ಮಾಡೋದು, ವಯಸ್ಸಾದವ್ರಿಗೆ ಅರಳು ಮರಳು ಅಂತ ಇರುತ್ತಲ್ಲ ಅಂತ ಹೇಳೋದು. ಹೋಗೋಣವಾ? ಬನ್ನಿ ಬನ್ನಿ. ಟೀಚರು, ನಿಮ್ಮ ಹೆಸರು ಮೈಸೂರು ಸಿಲ್ಕ? ಮೈಸೂರು ಸಿಲ್ಕೋ ಮೈಸೂರು ಪಾಕೋ ಅದೆಲ್ಲ ಯಾಕೀಗ? ಸುಮ್ನೆ ಬರೀರಿ. ಮತ್ತೆ ಇಟ್ಕೊಳ್ಳಿ ಮತ್ತೆ ಕೈ. ಯಾಕೆ? ಅಯ್ಯೋ, ನೀವು ಕೈ ಇಟ್ಕೊಂಡು ಬರ್ಸಿ ಟೀಚರ್. ಒಂದ್ಸಲ ಬೋರ್ಡ್ ಮೇಲೆ ಬರ್ದಾಯ್ತಲ್ಲ, ಅದು ನೋಡಿ ತಿದ್ದಿ. ಇಲ್ಲ ಟೀಚರ್, ನಾನೇ ಬರೆಯೋಕ್ ಹೋದ್ರೆ ಎರ್ರ ಬಿರ್ರಿ ಆಗೋಗುತ್ತೆ ಟೀಚರ್. ನೀವೇ ಕೈ ಇಟ್ಕೊಂಡು ಬರ್ಸಿ ಟೀಚರ್. ಹೇಳಿ. ನೆಕ್ಸ್ಟ್